ಅಲ್ಲ ಸುಗುಣ, ಎಳ್ನೀರು ಕುಡಿಯಕ್ಕಂತ ಏನು ಹೊಲ್ಟ್ ಬಿಟ್ವಿ, ಆದ್ರೆ ಅಲ್ಲಿ ಕೀಳಾರ್ ಬೇಡವೆ ಮರ ಹತ್ತಿ? ಯಾರು ಕೇಳ್ತಾರಲ್ಲ ಮರ ಹತ್ತಿ ಕೀಳಕ್ಕೆ, ಯಾರು ಇಲ್ವಲ್ಲೇ? ನಾನು ಹಂಗೆ ಅನ್ಕಂಡೆ, ಇವರೆಲ್ಲ ಎಳ್ನೀರು ಕುಡಿಯಕ್ಕೆ ಹೊಲ್ತಕ್ಕೆ ಹೋಗ್ತೀವಿ ಅಂತ ಹೊರಟ್ರಲ್ಲ, ಯಾರು ಅಲ್ಲಿ ಎಳ್ನೀರು ಕೀಳ್ತಾರೆ ಅಂತ. ವರ್ಷ ನನ್ನ ಕರ್ಕೊಂಡು ಹೋಗು ಸುಗುಣ. ನಾನು ಇಲ್ಲಿರ್ತೀನಿ ಮನೆ ತಾಗೆ. ಬಾರಮ್ಮ ಹೋಗೋಣ, ಹಂಗೆ ಓಡಾಡ್ಕೊಂಡು ಹಂಗೆ ಎಳ್ನೀರು ಕುಡ್ಕೊಂಡ್ ಬರೋಣ. ಕೂತ್ಕೊಂಡು ಕಾಲು ನೋಯ್ತವೆ ನಿನಗೆ. ಜಾಸ್ತಿನ ಕೂತ್ಕೋಬಾರ್ದು, ಓಡಾಡಬೇಕು. ಬಾ, ಹೆಂಗು ವಾಕ್ ಮಾಡ್ದಂಗೆ ಆಗುತ್ತೆ, ನಮಗೂ ಕೂತ್ಕೊಂಡು ಸಾಕಾಗೈತೆ. ಅದಕ್ಕೆ ಹೆಂಗು ಓಡಾಡ್ಕೊಂಡು ಎಳ್ನೀರು ಕುಡ್ದಂಗೆ ಆಗುತ್ತೆ. 40 ರೂಪಾಯಿಗೆ ಒಂದು ಎಳ್ನೀರಮ್ಮ, ಇವಾಗ ಬೇಸಿಗೆ ಹೊತ್ಕೋ 50 ರೂಪಾಯಿ ಮಾಡಿದ್ದಾರೆ ಗೊತ್ತಾ? ಅಯ್ಯೋ, ಒಳ್ಳೆಗೆ 40 ರೂಪಾಯಿಗೆ ಒಂದೊಂದು ಎಳ್ನೀರು ಕೊಡ್ತಾರೆ. ಅದಕ್ಕೆ ಹೋಗಿ 4-5 ಕುಡ್ದು ಬರಬೇಕು ಬಿಸಿಲಿಗೆ. ಅದಕ್ಕೇ ಕುಡ್ದು ಬರೋಣ ಬಾ ಹೋಗಿ. ವರ್ಷ ಅವ್ರು ಇಲ್ವೇನಪ್ಪ? ವರ್ಷ ಅವ್ರು ಇನ್ನೂ ಬರೋದು ಲೇಟು ಅಂತ ಅನಿಸುತ್ತೆ ಕಣಕ್ಕ. ಇವನು ಕರಿ ಪ್ರವೀಣ ಕೀಳಲ್ಲೇ ನಮ್ಮ, ಅವನು ಮರ ಹತ್ಸಿದ್ರೆ ಕೀಳಲ್ವೇ? ಹೆಂಗ ಕರಿಯೋದೇಲಿ ಹೊತ್ತು ತಾನೇನ ಕರಿಯೋದೇಲಿ. ಕೇಳೋಣ, ಕಿತ್ಕೊಂಡು ಕೊಟ್ರೆ ಅತ್ಲಾಗ ಹೆಂಗ ವಾಸಿ ಅತ್ತ. ಅವನ್ನೇ ಕರ್ಕೊಂಡು ಹೋಗೋಣ ಪ್ರವೀಣ. ಕರಿ, ಒಳಗಿರ್ಬೇಕೇನ? ಪ್ರವಿ ಏನಕ್ಕ, ಯಾಕೆ ಕರೆದ್ರ? ಬಾರಲ್ಲ, ಬಾಯಿಲಿ ಏನೋ ಒಂದು ಹೇಳ್ತೀನಿ ನಿನಗೆ. ಏನಕ್ಕ? ರವಿ ಬಾರೋ, ತೋಟದಲ್ಲಿ ಹೋಗಿ ಎಳ್ನೀರು ಕುಡ್ದು ಬರೋಣ. ಮರ ಹತ್ತಿ ಎಳ್ನೀರು ಕೀಳೋರು ಯಾರೂ ಇಲ್ಲ. ಬಾರೋ ಹೋಗೋಣ ತೋಟಕ್ಕೆ. ಸುಗುಣ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹೋಗಕ್ಕ, ನನಗೆ ಮರ ಹತ್ತಕ್ಕೆ ಬರಲ್ಲ. ಆಳೆ ಒಂದ್ಸತಿ ಮರ ಹತ್ತಿ ಬಿದ್ದಿದ್ದೆ, ತೊಡೆ ಎಲ್ಲ ತರ್ಕೊಂಡು ಹೋಗಿತ್ತು, ಹಂಗೆ ಬಿದ್ದಿದ್ದೆ. ಅದಕ್ಕೇ ನನಗೆ ಭಯವಾಗುತ್ತೆ, ತೆಂಗಿನ ಮರ ಹತ್ತಕ್ಕೆ ನಾನು ಬರಲ್ಲ. ಬಾರೋ, ಮೆಲ್ಲು ಕತ್ವಂತೆ. ಬಾ ಹೋಗೋಣ. ಯಾವುದ್ರಲ್ಲಾದ್ರೂ ಕಿತ್ಕೊಂಡು, ಈಗ ಚಿಕ್ಕ ಮರ ಇರ್ತಾವಲ್ಲ ನಮ್ಮ ವರ್ಷಬ್ಬರ ಹೊಲ್ದಾಗೆ, ಸಣ್ಣ ಮರ ಇದ್ದಾವೆ, ಅಲ್ಲಿ ಹತ್ತಿ ಕೀಳ್ಬೋದು. ಬಾ, ಮೆಲ್ಲು ಕತ್ತು ಮೆಲ್ಲು ಕೀಳಿದ್ರೆ ಆಯ್ತು. ಬಾ, ನಾನೆಲ್ಲ ಹೇಳ್ತೀನಿ ಮರ ಹತ್ತದ ಹೆಂಗೆ ಅಂತ ಹೇಳಿ. ಅವ್ರ ಹೊಲ್ದಾಗೆ ಬೇಡ ಕಣಮ್ಮ. ಬೇರೆ ಹೊಲ್ದಾಗ ಕುಡ್ದು ಬರೋಣ. ಅವ್ರ ಹೊಲ್ದಾಗ ಬೇಡ ಅಂತಂದ್ರೆ ನಮ್ಮ ಶಾಂತಂಟಿರ ಹೊಲ್ದಾಗ ಕುಡ್ದು ಬರೋಣ. ಬಾ, ಅದಕ್ಕೇನಂತೆ, ಒಂದಲ್ಲ ಅಂದ್ರೆ ಒಂದು ಕಣಮ್ಮ, ನಮ್ಗೇನು ಮಸ್ತಾಗಿದ್ದಾವೆ, ಯಾರೇ ನಂಬಲ್ಲ. ಬರ್ರಿ ಹೋಗೋಣ. ಒಂದು ಮನೆ ಕಿತ್ತು ಎಲ್ಲ 4-5 ಕುಡ್ದು ಬಂದ್ಬಿಡೋಣ. ಬಾರಲ್ಲ ಪ್ರವಿ, ಹೋಗೋಣ. ಹೋಗ್ಯಾಕ, ನಮಗೆ ಬರಲ್ಲಪ್ಪ. ನಾನೇ ಮಾರ ಹತ್ತಕ್ಕೆ ಬರಲ್ಲಮ್ಮ, ನನಗೆ ಭಯವಾಗುತ್ತೆ. ಅಲ್ಲ, ಇವನೊಬ್ಬ ಬರೋದೇ ಇಲ್ವಲ್ಲ. ಅದೇ ಹೋಗ್ತಾನಲ್ಲಕ್ಕ, ಯಾನು ಕರ್ಕೊಂಡು ಹೋಗೋಣ ಇವಾಗ? ವರ್ಷ ಬರೋವರೆಗೂ ಕಾಯ್ಬೇಕಷ್ಟೇ. ಇವಾಗ ನಾವೇ ಹೋದ್ರೆ ನಾವೇ ಕಿತ್ಕೊಂಡು ಕುಡಿಯೋಕ್ಕಾಗಲ್ಲ, ಮರದಾಗಿರ್ತವೆ. ಹೆಂಗೆ ಮಾಡೋಣ? ಬಾ, ಅದಲ್ಲಿ ನೋಡೋಣ, ಯಾರನ್ನ ಸಿಗ್ತಾರೆ. ನಾವು ಹೋಗೋದಾರೆ ಯಾರನ್ನ ಸಿಕ್ಕಿದೆ ಕೇಳೋಣ ಅದಲ್ಲಿ. ಬಾ, ಯಾರನ್ನ ಗಂಡು ಮಕ್ಳು ಅಲ್ಲೆಲ್ಲ ಇರ್ತಾರಲ್ಲ, ಕುರಿ ಪರಿ ಕಾಯಾರ, ಯಾರನ್ನ ಎಮ್ಮೆ ಪಮ್ಮೆ ಬಿಡ್ಕೊಂಡು ಅಲ್ಲಿ ಇರ್ತಾರೆ, ಹಸೆ ಮೇಯ್ಸರು ಅವರು ಇರ್ತಾರೆ. ಬಾ, ಅದಲ್ಲಿ ನೋಡೋಣ, ಯಾರನ್ನ ಸಿಕ್ಕಿರೋಣ. 1-2 ಕಿತ್ಕೊಡ್ರಿ ಅಂದ್ರೆ ಕಿತ್ಕೊಡ್ತಾರೆ. ನಡಿ ಹೋಗೋಣ. ನಂಗೆ ಮುಚ್ಚಬೇಕಾಯ್ತೇನ ಕಣೆ ಸುಗುಣ? ನಡಿಯಕ್ಕ, ಅಲ್ಲೇ ಇರ್ತವೆ ಶಾಂತಂಟಿರು, ಅಲ್ಲೊಂದು ಗುಡ್ಲು ಮಾಡಿದ್ದಾರೆ, ಆ ಗುಡ್ಲ ಕಿಕ್ಕಿರ್ತಾರೆ. ನಡಿ. ಎಳ್ಳೀರಂದ್ರೆ ನನಗೆ ತುಂಬ ಇಷ್ಟ ಸುಗುಣ. ಒಂದು 5 ಎಳ್ಳೀರು ಕೊಟ್ಬಿಟ್ರು ಹೊಟ್ಟೆ ತುಂಬ ಅವನ್ನೇ ಕುಡ್ದು ಊಟನೇ ಮಾಡಲ್ಲ. ಎಳ್ಳೀರಂದ್ರೆ ನನಗೆ ತುಂಬ ಇಷ್ಟ. ಗಂಜಿ ಅಂತ ಕೀಳಬೇಕು. ಗಂಜಿ ಅಂತ ಬರ್ತಾವಲ್ಲ ಅಂಥವು ಕೀಳಬೇಕು. ಚೆನ್ನಾಗಿರೋ ಕೀಳ್ಬೇಕು. ಗಂಜಿ ಅಂತ ಬರ್ತಾವಲ್ಲ ಅಂತ ಕೀಳ್ಬೇಕು. ತಡಿ, ಅಲ್ಲಿ ಅವ ಅಣ್ಣ ಯಾವುದೋ ಮಂಜಣ್ಣ ಬರ್ತಾ ಐತೆ, ಕೇಳ್ತೀನಿ ಅದೆಲ್ಲ. ಕಿತ್ಕೊಡುತ್ತೇನ, ಹೊಲ್ದಕ್ಕೆ ಬಾರೋಣ ಅಂತ ಹೇಳಿ. 100 ರೂಪಾಯಿ ಕೊಡ್ತೀವಿ ಅನ್ನಿ ಸುಗುಣ. ತಡಿ, ಕೇಳ್ತೀನಿ. ಅಣ್ಣ ಬರ್ತಾ ಐತಿ. ಅಣ್ಣ, ಮಂಜಣ್ಣಯ್ಯ, ಸ್ವಲ್ಪ 1-2 ಎಳ್ಳೀರು ಕಿತ್ಕೊಡಕ್ಕೆ ಬರ್ತಿದ್ದೆ ಅಣ್ಣ ತೋಟಕ್ಕೆ. ಎಲ್ಗಮ್ಮ, ಯಾವ ತೋಟಕ್ಕೆ? ನಮ್ಮ ಹರ್ಷಂಬಾಬುನ ತೋಟಕ್ಕಾಗಲಿ, ನಮ್ಮ ಶಾಂತಂಟಿರ ತೋಟ ಐತಲ್ಲ ಅಲ್ಲಾತು ಆಗಲಿ, ಎಲ್ಲನಾತ ಎಲ್ಲನವಂತಾಗೆ ಒಂದು 10 ಎಳ್ಳೀರು ಕಿತ್ತರೆ ಸಾಕು. ಒಂದು ಗೊನೆ ಕಿತ್ತರೆ ಸಾಕಣ್ಣ. ಅದಕ್ಕೇನೆ ಕಿತ್ಕೊಡ್ತಿದ್ದೇನೋ ಬಂದು. 100 ರೂಪಾಯಿ ಕೊಡ್ತಿದ್ದೆ ಕೂಲಿನ. ಇಲ್ಲ ಕಣಮ್ಮ, ನನಗೆ ಮೊದ್ಲಂಗೆ ಆಗಲ್ಲ ಮರ ಹತ್ತಕ್ಕೆ. ಆಗಲ್ಲ ಕಣಮ್ಮ, ನನಗೆ ಮರ ಹತ್ತಕ್ಕೆ. ಅಲ್ಲೇನೇ ಇವಾಗ ಒಂಥರ ದಪ್ಪಕಾದಂಗೆ ಆಗ್ಬಿಟ್ಟೈತೆ ಈ ನಡುವೆ. ಆಗಲ್ಲ. ತೆಂಗಿನ ಮರಗಳು ಬೇರೆ ದೊಡ್ಡಕ್ಕಿರ್ತವೆ ಅವು. ಯಪ್ಪ, ಶಾಂತ ಮರವಲ್ಲ ದೊಡ್ಡಕ್ಕಿದ್ದಾವೆ, ಆಗಲ್ಲ. ಸಣ್ಣ ಒಯ್ದಾವೆ ಕಣ, ಆ ಕಡೆ ಸಣ್ಣ ಗಿಡಗಳಂತ ಒಯ್ದಾವೆ. ಅದ್ರಾಗೆ ಒಂದು 10-15 ಕಿತ್ತಿದ್ರೆ ಸಾಕಾಗಿತ್ತು. ನಾವು ಒಂದು 10 ಕಿತ್ತರೆ ಸಾಕಪ್ಪ. ಉಳ್ಳ ಕೀಳಕ್ಕೆ ಕಿಲ್ತಿ ಸುಗುಣ, ಒಂದು 20 ಕೀಳ್ಸೆ. ಮತ್ತೆ ಸುಗುಣ, ಎಲ್ಲರಿಗೂ ಒಂದು 5 ಅಂದರೆ ವರ್ಷಗೂ. ಇವನಿಗೆ ಬೇರೆ ತರ್ಬೇಕು ಪ್ರವಿಗೆ. ಒಂದು 20 ಕೀಳ್ಬೇಕಣೆ ಎಳ್ಳೀರ. ಒಂದು 20 ಆದರೆ ಸಾಕೋಣ. 100 ರೂಪಾಯಿ ಕೂಲಿ ಕೊಡ್ತೀನಿ ತೀರಾನ. ಬಾರಣ ಹೋಗೋಣ. ಈಗ ನಮ್ಮ ಮನೆಯವರು ಇಲ್ಲ, ಅವರು ಅಂಗಡಿ ತಕ್ಕ ಹೋಗ್ಯವ್ರೆ. ಅದಕ್ಕೆ ನಮ್ಮ ಮನೆಯವ್ರು ಇದ್ದಿದ್ರೆ ಕಿತ್ಕೊಡೋರು. ನಮ್ಮ ಅಕ್ಕ ಇರು ಕುಡಿಬೇಕು ಅಂತ ಆಸೆ. ಬಿಸಿಲಲ್ಲಣ, ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೇನೆ ಊಟನೇ ಕೇಳಲ್ಲ. ಎಳ್ಳೀರು ಈ ಥರ ಜ್ಯೂಸ್ ಏನಾನ ಕುಡಿಯೋಣ ಅಂತ ಅನ್ಸುತ್ತಲ್ಲ, ಅದಕ್ಕೆ ಕಣಣ. ಇಲ್ಲಮ್ಮ, ನನಗಾಗಲ್ಲ. ಇವ್ನು ಪಾತ ಬರ್ತಾನೆ ನೋಡು, ಪಾತನ ಕರ್ಕೊಂಡು ಹೋಗಮ್ಮ. ಈಗ ಇಲ್ಲಿ ಮಂತಕ್ಕೆ ಹೋಗಿ, ಈಗ ಮಂತಕ್ಕೆ ಪಾತ ಇದ್ದಾನೆ. ಹೋಗಿ ಪಾತಣ್ಣ ಬಾರಣ, 50 ರೂಪಾಯಿ ಕೊಡ್ತೀನಿ ಅನ್ನು. 50 ರೂಪಾಯಿ ಕೊಟ್ಟರೆ ಸಾಕಣಮ್ಮ. ಯೋಸ್ಬೇಕಾದ್ರು ಮಾರ ಹತ್ತಿ ಎಳ್ಳೀರು ಕಿತ್ತಾಕ್ತಾನೆ. ಇಲ್ಲಿ ಪಾತ ಇದ್ದಾನೆ ನೋಡಿ, ಪಾತನ ಕರಿಯೋಗಿ ಹೋಗು. ಆ ಅಣ್ಣ ಬರುತ್ತಲ್ಲ, 50 ರೂಪಾಯಿ ಕೊಟ್ಟರೆ ಬರುತ್ತೆ. ಬರ್ರಿ ಅಕ್ಕ, ಬಾ, ಆ ಅಣ್ಣ ಕಿತ್ಕೊಡುತ್ತೆ.
ಎಲ್ಗೆ ಹೋಯ್ದಲ್ಲ ಮಂಜ ಇತ್ಲಾಗೆ ಎಲ್ಗೆ ಹೋಗೋಣ ಈಗ ಇಲ್ಲೆಲ್ಲ ಹೋಗಿದ್ನಪ್ಪ ಫಸ್ಟ್ ಅಣ್ಣಕ್ಕೆ ಇವರು ವರ್ಷ ಅಯ್ಯಮ್ಮ ಐತಲ್ಲ ಅಯ್ಯಮ್ಮ ಎಳ್ಳಿರ್ ಕಿತ್ಕೊಡ್ ಬಂದು ಬಾ ಮಂಜಣ್ಣ ಎಂತ ಕರೀತು ನನ್ಗೆ ಆಗಲ್ಲ ಮಾರತ್ತಕ್ಕೆ ಅಂದು ಹೆಣ ಕೀಳ್ಬೋದು ಯಾಕೆ ಕಂಡರ್ ಹೊಲ್ದೊಳಗೆ ಅಂತೇಳಿ ನಾನು ಯಾರ ಹೊಲ್ದಾಗ ಮಂದಿ ನಮ್ಮ ಸಬಾಬುನ ಹೊಲ್ದಾಗೂ ನಮ್ಮ ಸ್ಯಾಂತಂಟಿರ್ ಹೊಲ್ದಾಗೆ ಅಂತು ಅದಕ್ಕೆ ನಾನು ಯಾಕೆ ಬೇಕು ಅಂತ ಇಲ್ಲ ಕಣ್ ನನಗೆ ಮಾರತ್ತಕ್ಕಾಗಲ್ಲ ಅಂದು ಅವ್ರ ಅಕ್ಕ ತಂಗಿಯರಲ್ಲನ ಹೋಗ್ತಾ ಇದ್ದಾರೆ ಎಳ್ಳಿರ್ ಕುಡಿಯಕ್ಕಿ ನೋಡಪ್ಪ ಅವ್ರ ಹೊಲ್ದಕ್ಕೆ ಹೋದ್ರೆ ಸ್ಯಾಂದ ಕಂಡರ್ ಹೊಲ್ದೊಳಕ್ಕೆ ಹೆಂಗಪ್ಪ ಕರ್ಕೊಂಡು ಹೋಗೋದು ಸುಮ್ಕಿರಲ್ಲಿ ಈಗ ಯಾರು ಮೊದ್ಲು ಯಾರನ ಎರಡು ಎಳ್ಳಿರ್ ಕೇಳಿರ್ ಕೊಡೋರು ಈಗ ಯಾರು ಕೊಡಲ್ವ ಹೊಲ್ದೊಳಗೆ ಈಗ ಒಟ್ಟು ಯಾಕೆ ಎಲ್ಲ ರೇಟು ಅಂತ ಹೇಳಿ ಕೊಡಲ್ ಕಣಪ್ಪೋ ನಾನು ಅದಕ್ಕೆ ಕಣಣ ಮಣ್ಣಿಂದ ಅವರು ಬೇರೆ ಹೋಗ್ಯಾವ್ರಿ ವರ್ಷ ಬೇರೆ ಅವತ್ತು ವರ್ಷದ ಮೇಲೆ ಗಲಾಟೆ ಮಾಡ್ತಿದ್ದ ಯಾಕೆ ಗುದ್ದಾಡ ನನ್ನ ತಮ್ಗಳು ಆಮೇಲೆ ಯಾಕೆ ಬೇಕು ನಾನು ಹೋಗಿ ಎಳ್ಳಿರ್ ಕೇಳೋಣ ಹೆಂಗಲ್ಲ ಕಿತ್ತ ನೀನು ಬಂದು ನಮ್ಮ ಹೊಲ್ದಾಗೆ ಅಂತ ಅವ್ನು ಆಮೇಲೆ ನಾನು ಹಿಡ್ಕೊಂಬನ ವರ್ಷ ಯಾಕೆ ಬೇಕು ಅವ್ರ ಹೊಲ್ದಾಗ ನೋಡಿರಿ ಶಾಂತಮ್ಮರ ಹೊಲ್ದಾಗೆ ಇವಾಗ ಅವ್ನು ಬೇರೆ ಚಿರು ಇರ್ತಾನೆ ನೀನು ಹೆಂಗೆ ಕಿತ್ತು ಮಂಜಣ ಅಂತ ಅವ್ರು ನಮ್ಮನ್ನು ಕೇಳ್ತಾರೆ ಯಾಕೆ ಬೇಕು ಅದಕ್ಕೆ ಪಾತನ್ನ ಕರಿಯೋಗ್ರಮ್ಮ ಅಂತ ಕಳಿಸ್ತಿ ಪಾತನ ಕರ್ಕೊಂಡು ಹೋಗ್ರಿ ಅಂತ ನಾನು 50 ರೂಪಾಯಿ ಕೊಟ್ಬಿಟ್ರೆ ಕಿತ್ತಾಕ್ತಾನೆ ಹೋಗ್ರಿ ಅಂತ ಕಳಿಸ್ತಿ ಇವರು ಅದು ಬೇರೆ ಒಂದಲ್ಲ ಎರಡಲ್ಲ 4 ಅಲ್ಲ 5 ಅಲ್ಲ 20 ಎಳ್ಳಿರ್ ಕೀಳು ಅಂತ ಹೇಳ್ತಾರಲ್ಲಪ್ಪ 2 ಗೊನೆ ಕಿತ್ರೂ 20 ಎಳ್ಳಿರಾಗಲ್ಲ ನೋಡಪ್ಪ ಕಂಡರಲ್ದೊಳಗೆ 20 ಎಳ್ಳಿರ್ ಕಿಟ್ರೆ ಸುಮ್ಮನೆ ಬಿಡ್ತಾರೆ ಏನಿಲ್ಲ ಸುಮ್ಕಿರಿ ಹೆಂಗನ ಮಾಡ್ಕೊಂಬ್ರಿ ಯಾಕೆ ಬೇಕು ಅದಕ್ಕೆ ಮತ್ತು ನಾನು ಒಳ್ಳೆ ಮಾತನಾಗಿ ಬರಲ್ಲ ಅಂತಂದು ನಡಿ ಹೋಗೋಣ ಕುಕ್ಕಮ್ಮ ನೆಳ್ಳಾಗಿ ಚಂದ್ರಣ್ಣೆ ಬಂದಿರಂಗೈತೆ ಮಾತಾಡೋಣ ಅಜ್ಜಿ ಚಿಚಿ ಏನೇ ಇದು ಸ್ಮೆಲ್ಲು ಇಲ್ಲಿ ಯಪ್ಪ ಸುಗುಣ ಸ್ಮೆಲ್ ಜಾಸ್ತಿ ಕಣೆ ಯಪ್ಪ ಗಲೀಜ್ ಸ್ಮೆಲ್ ಬರ್ತಾ ಇತ್ತಲ್ಲೇ ಅಪ್ಪ ಹಂಗೆ ಇವಣ್ಣ ಒಂದೈತಲ್ಲಕ್ಕ ಅಲ್ಲೆದೆಲೆನೆ ಒಟ್ಟು ಕಸ್ ಮಳ ಮಾಡ್ಕೊಂಬತ್ತಿ ಯಾರು ಇಲ್ಲ ಮನೆಯಾಗೆ ಅದಕ್ಕೇನೆ ಹಿಂಗೆ ವಾಸನೆ ಬರುತ್ತೆ ಬರೀ 50 ರೂಪಾಯಿ ಕುಕ್ಕಿ ಹೇಳೋದು ಅವರು ಇವ್ರು 50 ರೂಪಾಯಿ ಕೊಟ್ಟರೆ ಕುಡ್ದು ಮನಿಕೆ ಅದ್ರ ರಾತ್ರಿ ಹೊತ್ನಾಗೆ ಕುಡ್ದು ಸುಮ್ಮನೆ ಮನಿಕೆ ಬಿಡುತ್ತಿ ಯಾರನ್ನ ಉಂಬಕ್ಕಿಕ್ತಾರೆ ಉಂಡು ಸುಮ್ಮನೆ ಮನಿಕೆ ಮುತ್ತಿ ಯಾತೋ ಮನೆ ಕ್ಲೀನ್ ಮಾಡೋರಿಲ್ಲ ಏನಿಲ್ಲ ಅದಕ್ಕೆ ವಾಸನೆ ಬರುತ್ತೆ ಐತೇನ ತಡಿಯವಣ್ಣೆ ಕೇಳೋಣದೇ ರೀ ಪಾತಣ್ಣಯ್ಯ ಯಪ್ಪ ದುರ್ವಾಸನೆ ಬಡಿತೈತಲ್ ತಾಯಿ ಮನೆ ಇಲ್ಲೇ ನಿನ್ಕೊಂಡು ಕೇಳ್ರಿ ತಾಯಿ ವಾರ ಒಳಕ್ಕೆ ಹೋಗ್ಬೇಡ್ರಿ ಯಪ್ಪ ಗೊಬ್ಬ ವಾಸನೆ ಬಡಿತೈತಿ ಹೋಗತ್ತ ಯಾರು ಪಾತಣ್ಣಯ್ಯ ನಾನು ಸುಗುಣ ಅಣ್ಣ ಬಾರಣ ಹೊಲ್ದಕ್ಕೆ ಹೋಗಿ ಬರೋಣ 2 ಎಳ್ಳಿರ್ ಕೀಳ್ಬೇಕಾಗಿತ್ತು ಅದಕ್ಕೆ ಕರಿಯೋಣ ಅಂತ ಬಂದೆ ಬಾರಣ 20 ಎಳ್ಳಿರ್ ಕಿತ್ಕೊಡು 50 ರೂಪಾಯಿ ಕೊಡ್ತೀನಿ ನಾನು ನೀರು ಒಯ್ಕೊಂತಿದ್ದೆ ನೀರು ಒಯ್ಕೋಬೇಕು ಬಾರಣ ಹೊಲ್ತಕ್ಕೆ ಬಂದು ಶೆಕೆ ಆದಂಗೆ ಆಗುತ್ತಾ ಎಳ್ಳಿರ್ ಬೇರೆ 2 ಕಿತ್ತು ಹಂಗೆ 2 ಕೊಚ್ಕೊಡ್ಮಂತೆ ಹಂಗೆ ಬಂದು ಒಯ್ಕೊಂಬಂತ ಬಾ ತಣ್ಣಗಾಗುತ್ತೆ ಮೈಯಲ್ಲನ ಬಾರಣ ಆಮೇಲೆ ಒಯ್ಕೊಂಬಂತೆ ಬಾ ಹೋಗೋಣ ನಮ್ಮ ಅಕ್ಕ ಇರಲ್ಲನ ಬಂದವ್ರೆ ಎಳ್ಳಿರ್ ಕುಡಿಬೇಕಂತೆ ಅದಕ್ಕೆ ಬಾರಣ ಕೊಡು 5 ರೂಪಾಯಿ ಕೊಡು ಮುಂದೆ ಕೊಡು 5 ರೂಪಾಯಿ ಕೊಡು ಅಮ್ಮ ಈ ಅಣ್ಣಯ್ಯ ಮುಂದಾಗ 50 ರೂಪಾಯಿ ಕೊಟ್ರೇನೆ ಬರೋದು 50 ರೂಪಾಯಿ ಇದ್ರೇನೆ ಕೊಡಮ್ಮ ನಿನ್ನ ಪರ್ಸ್ನಾಗ ಐತಿ ಐತಮ್ಮ ಕೊಡು ತಗಳೆ ಸುಗುಣ ಕೊಡು ಅಕ್ಕ 50 ರೂಪಾಯಿ 5 ರೂಪಾಯಿ ಯಪ್ಪ ಯಾಕೆ ಸುಗುಣ ಯಪ್ಪ ಹಿಂಗಾಡ್ತಾವನೆ ಯಾಕ 50 ರೂಪಾಯಿ ಅಂದ್ರೆ ಇಷ್ಟ ಇವಣ್ಣಗೆ ಅದಕ್ಕೆ ಹಿಂಗಾಡುತ್ತೆ 50 ರೂಪಾಯಿ ಕೊಟ್ರೆ ಸಾಕು ಏನಾದ್ರೂ ಕೆಲಸ ಮಾಡ್ಕೊಡುತ್ತೆ ತಗಳ್ ಪಾತಣ್ಣಯ್ಯ ಏನ್ ಸಿರಿ ಆಡ್ತೆ ತಕ ಬಚ್ಚಿಕ್ ಬರೋಕೆ ಒಳಕ್ ಹೋಗಿ ಕೊಡು ಬೈನ ಬೇಕು ಬೈನಾಗ ಬಚ್ಚಿಕ್ ಬತ್ನಿ ಒಳಕ್ ಹೋಗ್ತೀನಿ ಒಳಕ್ ಇಕ್ಬತ್ನಿ ಬಚ್ಚಿಕ್ನಿ 50 ರೂಪಾಯಿ ಬಚ್ಚಿಕ್ತೀನಿ 50 ರೂಪಾಯಿ 50 ರೂಪಾಯಿ ಸಿಕ್ತು ಅಯ್ಯೋ ಇವನೇನಪ್ಪ ಹಿಂಗಾಡ್ತಾ ಇದ್ದಾನ 50 ರೂಪಾಯಿ ನೋಡಿ ಏನ್ 5,000 ನೋಡಿ ನನ್ನ ಹಂಗಾಡ್ತಾನಲ್ಲೇ ಹಂಗೆ ಕಣಕ ಅಣ್ಣ ಹೋಗೋಣ ಒಳಕಿಕ್ಕಿ ಬರೋಗ್ ಹೋಗ್ ಪಾತಣ್ಣಯ್ಯ ಇಕ್ಬತ್ನಿ ತಡಿ ಬಚ್ಚಿಕ್ನಿ 50 ರೂಪಾಯಿ ಬಚ್ಚಿಕ್ನಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಗೆ ಹೆಂಗು ಎಳ್ಳಿರ್ ಕೀಳಕ್ಕೆ ಯಾರು ಇಲ್ಲ ಅಂತ ಪರದಾಡ್ತಿದ್ವಿ ನಮ್ಮ ಅಕ್ಕರು ತುಂಬಾ ಇಷ್ಟಪಡ್ತಾರೆ ಎಳ್ಳಿರಂದ್ರೆ ಅದಕ್ಕೇನೆ ಹೋಗಿ ಎಳ್ಳಿರ್ ಕುಡ್ಕೊಂಬರೋಣ ಅಂತ ಹೊರಟಿದ್ವಿ ತೋಟಕ್ಕೆ ಏನ್ ಮಾಡ್ತೀವಿ ಯಾರು ಸಿಗ್ಲಿಲ್ಲ ಹೆಂಗು ಪಾತಣ್ಣ ಸಿಕ್ತು 50 ರೂಪಾಯಿಗೆ ಎಳ್ಳಿರ ಎಷ್ಟೊಂದು ಕಿತ್ಕೊಡುತ್ತೆ ಬೇಕಾದ್ರೆ ಪಾತಣ್ಣ ಮರ ಹತ್ತಿಸ್ಬಿಟ್ಟು 20 ಎಳ್ಳಿರ್ ಕಿತ್ಕೊಬಿಟ್ಟು ಕುಡಿದು ಬಂದುಬಿಡ್ತೀವಿ ನಾನು ನಮ್ಮ ಅಕ್ಕರೆಲ್ಲ ಹೋಗ್ಬಿಟ್ಟು ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.